ಚಿಕ್ಕಮಗಳೂರು ಶೈಕ್ಷಣಿಕ ಜಿಲ್ಲೆ ಅಂದಾಗ ಮೊದಲ ಹೆಸರೇ RD ರವೀಂದ್ರ ಸರ್ ಅವರದ್ದು. ನಾನು ಡಯಟಿನಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಯಾವುದಾದರೂ ಸಾಹಿತ್ಯ ರಚನೆ ಕಾರ್ಯ ಅಂದ ತಕ್ಷಣ ಮೊದಲ ಹೆಸರೇ RD ರವೀಂದ್ರ ಸರ್ ಅವ್ರದ್ದು ಇರ್ತಾಯಿತ್ತು. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಹಾಗೂ ಡಯಟ್ ನೇತೃತ್ವದಲ್ಲಿ ಅನುಭವಾತ್ಮಕ ಕಲಿಕೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕಾದ ಸಂದರ್ಭದಲ್ಲಿ ಸಾಹಿತ್ಯ ರಚನೆಯನ್ನು ರವೀಂದ್ರ ಸರ್ ಅವರ ನೇತೃತ್ವದಲ್ಲಿ ಮಾಡಲಾಯಿತು. ಅದು ರಾಜ್ಯ ಹಂತದಲ್ಲಿ ಹಾಗೂ DSCRT ಹಂತದಲ್ಲಿ ಅತ್ಯುನ್ನತವಾದಂಥ ಒಂದು ಪ್ರಶಂಸೆಯನ್ನು ಗಳಿಸಿತು. ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ಅನುಷ್ಠಾನವನ್ನು ಗೊಳಿಸಲಾಯಿತು. ರಾಜ್ಯ ಹಂತದಲ್ಲಿ 100ಕ್ಕೂ ಹೆಚ್ಚು ಕಲಿಕಾ ಸಾಹಿತ್ಯ ರಚನೆಯಲ್ಲಿ ತೊಡಗಿರುವ ಇವರನ್ನು ಚಿಕ್ಕಮಗಳೂರು ಜಿಲ್ಲೆಯ ಸಾಹಿತ್ಯ ರಚನೆಯ ಹಿರಿಯಣ್ಣ ಅಂದರೆ ತಪ್ಪಾಗಲಾರದು. 2 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರಿಗೆ ಕಲಿಕಾ ವಿಧಾನಗಳ ಕುರಿತು ಇವರು ತರಬೇತಿಯನ್ನು ನೀಡಿದ್ದಾರೆ ಹಾಗೂ ವಿದೇಶಗಳಲ್ಲಿ ಇರುವಂತಹ ಅನಿವಾಸಿ ಕನ್ನಡಿಗರಿಗೆ ಕನ್ನಡ ಭಾಷೆಯ ಕುರಿತಂತೆ ಆನ್ಲೈನ್ ಮೂಲಕ ಇವರು ತರಬೇತಿಯನ್ನು ನೀಡಿದ್ದಾರೆ. ಆಸ್ಟ್ರಿಯಾ, ನೆದರ್ಲ್ಯಾಂಡ್, ಜರ್ಮನಿ, ಕೆನಡಾ, ಫ್ರಾನ್ಸ್ ಹೀಗೆ ಹಲವಾರು ದೇಶಗಳಲ್ಲಿರುವಂಥ ಕನ್ನಡಿಗರಿಗೆ ಇವರು ತರಬೇತಿಯನ್ನು ನೀಡಿದ್ದಾರೆ. ಇವರು ಕರ್ತವ್ಯ ನಿರ್ವಹಿಸ್ತಿರುವಂತಹ ಸರ್ಕಾರಿ ಪ್ರೌಢಶಾಲೆ ಲೋಕನಾಥಪುರ ಶಾಲೆಯಲ್ಲಿ 1.5 ಕೋಟಿಗೂ ಹೆಚ್ಚು ಅನುದಾನವನ್ನು ದಾನಿಗಳಿಂದ ಸಂಗ್ರಹಿಸಿ ಶಾಲಾಭಿವೃದ್ಧಿಗೆ ಸತತ ಪ್ರಯತ್ನವನ್ನು ಮಾಡಿದ್ದಾರೆ. ಇವರ ಶಾಲೆಗೆ ರಸ್ತೆ ನಿರ್ಮಾಣ, ಕ್ರೀಡಾವರಣ, ಗ್ರಂಥಾಲಯದ ಅಭಿವೃದ್ಧಿ, ಕ್ರೀಡಾ ಸಾಮಗ್ರಿಗಳನ್ನು ದೊರಕಿಸ್ಕೊಡೋದು, ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ದೊರಕಿಸ್ಕೊಡೋದು, ಹೀಗೆ ಕೊಠಡಿಗಳ ನಿರ್ಮಾಣ, ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡು ಇವರು ಶಾಲಾಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇವರು ಶಾಲೆಗಲ್ಲದಲ್ಲೂ ಕೂಡ ಅಕ್ಕಪಕ್ಕದ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಇವರು ಹೆಚ್ಚಿನ ಕಲಿಕಾ ಸಾಮಗ್ರಿಗಳನ್ನು ದಾನಿಗಳಿಂದ ಸಂಗ್ರಹಿಸಿ ನೀಡಿದ್ದಾರೆ. ಇವರು ಶಾಲೆಯಲ್ಲಿ SLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಅದರಲ್ಲೂ ಕನ್ನಡ ಭಾಷೆಯಲ್ಲಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಇವರ ವಿದ್ಯಾರ್ಥಿಗಳು ಗಳಿಸಿದ್ದಾರೆ. ಅವರ ಆ ಸಾಧನೆಗೆ ಈ ಶಿಕ್ಷಕರಾಗಿ, ಭಾಷಾ ಶಿಕ್ಷಕರಾಗಿ ನೀಡಿರುವಂಥ ಕೊಡುಗೆ ಅಪಾರವಾದದ್ದು. ಇವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇಲಾಖೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಇವರು ತೊಡಗಿಸ್ಕೊಂಡಿದ್ದಾರೆ. ಅವರ ಆ ಸಾಧನೆ, ಅವರು ಸೇವೆಯನ್ನು ನೀಡುವಂಥ ರೀತಿಯನ್ನು ನೋಡಿಬಿಟ್ಟು ಹಲವಾರು ಸನ್ಮಾನಗಳು, ಪ್ರಶಸ್ತಿಗಳು ಇವರನ್ನು ಆರಿಸ್ಕೊಂಡು ಬಂದಿದ್ದಾವೆ. ಆದರೆ ಇಂದಿಗೂ ಕೂಡ ಇವರು ಎಂದೂ ಕೂಡ ಪ್ರಶಸ್ತಿಯನ್ನು ಆರಿಸಿ ಹೋದವರಲ್ಲ.